ಆಮೇಲೆ ನಮ್ಮ ಎಸ್ ಪಿ ಅವರಿಗೆ ಪೊಲೀಸ್ ಚೌಕಿ ಒಂದು ಇಲ್ಲಿ ಸ್ಥಾಪನೆ ಮಾಡಿ ಅಂತ ಹೇಳಿದ್ದೀನಿ. ಅದು ಗೈಡ್ಲೈನ್ಸ್ ಪ್ರಕಾರ ಬರೋದಿಲ್ಲ. ಬರದೇ ಇದ್ದರೂ ಕೂಡ ಇಲ್ಲಿ ವಿಶೇಷ ಪ್ರಕರಣ ಅಂತ ಪ್ರಪೋಸಲ್ ಕಳಿಸಿ ಅಂತ ಹೇಳಿದ್ದೀನಿ. ಅದನ್ನು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಅಥವಾ ಗೃಹ ಮಂತ್ರಿಗಳು ಮಾತಾಡಿ ಪೊಲೀಸ್ ಚೌಕಿ ಕೂಡ ಜಾಗ ನಮ್ಗೆ ಇವರೇ ಕೊಡಬೇಕಾಗುತ್ತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡಬೇಕು. ಆಮೇಲೆ ಈ CC ಕ್ಯಾಮ್ರಾಸು ಇದು ಮಾನಿಟರ್ ಎಲ್ಲಿಂದ ಮಾಡ್ತೀರಮ್ಮ? ಹಲಗೂರಿಂದನಾ? ಹಲಗೂರು, ಯಾಕಂದರೆ ಇಲ್ಲಿ ನೆಟ್ವರ್ಕ್ ಇರೋದಿಲ್ಲ. ಅದರಿಂದ ಅಲ್ಲಿನೇ ನಮ್ಮ ಎಸ್ ಪಿ ಅವರು ಹಲಗೂರಿಂದನೇ ಮಾನಿಟ್ರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೆಟ್ವರ್ಕ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೊಂದು. ಆಮೇಲೆ ಅನೌನ್ಸ್ಮೆಂಟ್ ಸಿಸ್ಟಮ್ಮು ಬೇಕು ಅಂತೇಳಿದ್ದಾರೆ. ಅದನ್ನು ಕೂಡ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಅವ್ರು ಮಾಡ್ಕೊಳ್ತಾರೆ. ಅವರು ಸೂಚನೆ ಕೊಟ್ಟಿದ್ದೀನಿ. ಆಮೇಲೆ ಸೈನ್ ಬೋರ್ಡ್ಸು ಎಲ್ಲ ಕಡೆ ನೋಡಿದೆ, ಆ ಬೋರ್ಡ್ಸ್ ಎಲ್ಲ ಸ್ವಲ್ಪ ಬಣ್ಣ ಹೋಗಿದೆ, ಕೆಲವು ಕಡೆ ಬಿದ್ದೋಗಿದೆ. ಅದನ್ನೆಲ್ಲ ಕೂಡ ರೆಡಿ ಮಾಡಿ ಅಂತ 20 ಬೋರ್ಡ್ಸ್ ರೆಡಿ ಮಾಡ್ತಾರೆ. ಅದೊಂದು ಮಾಡೋಕ್ಕೆ ಹೇಳಿದ್ದೀನಿ. ಮತ್ತು ಪ್ಲಾಸ್ಟಿಕ್ಕು ಭಾಳ ಮುಖ್ಯವಾಗಿ, ಪ್ಲಾಸ್ಟಿಕ್ಕು ನಮ್ಮ ನದಿ ಪಾತ್ರದಲ್ಲಿ ಯಾರೂ ಕೂಡ ಬಳಸಬಾರ್ದು. ಸ್ಟ್ರಿಕ್ಟಾಗಿ ಅದನ್ನು ನಮ್ಮ ಎಲ್ಲಿ ವಾಹನಗಳು ಬರ್ತಾರಲ್ಲ ಅಲ್ಲೇ ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡಬೇಡಿ ಅಂತ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಎರಡನೇದಾಗಿ ಪ್ಲಾಸ್ಟಿಕ್ ಜೊತೆಗೆ ವಾಟರ್ ಬಾಟ್ಲು, ಅದೆಲ್ಲ ಸಣ್ಣ ಬಾಟ್ಲೆಲ್ಲ ತರ್ತಾರೆ. ಮಿನಿಮಮ್ 2 ಲೀಟರ್ ಇರ್ತಕ್ಕಂಥ ಬಾಟ್ಲ್ಸು ಉಪಯೋಗಿಸಿ, ಅಥವಾ ಗುಂಪಾಗಿ ಬರ್ತಾರೆ ಕ್ಯಾನಲ್ ತರಲಿ ಅಂತ ಹೇಳಿದ್ದೀನಿ. ಮತ್ತು ಈ ಸಣ್ಣ ಪುಟ್ಟ ಈ ಕುರುಕುರೆ ಅದು ಇದು ತಂದೆಲ್ಲ ನದಿಗೆ ಎಸಿತಾರೆ, ಅದೆಲ್ಲ ಮೀನುಗಳಿಗೆ ಇದೆಲ್ಲ ಕೂಡ ತೊಂದರೆ ಆಗ್ತಾಯಿದೆ. ಇಷ್ಟು ಇವತ್ತು ನಾವು ತಗೊಂಡಿರ್ತಕ್ಕಂಥ ಕ್ರಮ. ಮತ್ತು ಸಬ್ ಇನ್ಸ್ಪೆಕ್ಟ್ರ್ ಒಬ್ಬರನ್ನ ಶನಿವಾರ ಭಾನುವಾರ ರೆಗ್ಯುಲರಾಗಿ ಸಬ್ ಇನ್ಸ್ಪೆಕ್ಟ್ರು ಒಬ್ಬರಿಗೆ ಹಾಕೋಕ್ಕೆ ಎಸ್ ಪಿ ಅವರು ಸೂಚನೆ ಕೊಟ್ಟಿದ್ದೀನಿ. ಸಬ್ ಇನ್ಸ್ಪೆಕ್ಟ್ರ್ ಆಗ್ತಾರೆ. ಮತ್ತು ಶನಿವಾರ ಭಾನುವಾರ ಜೊತೆಗೆ ರಜೆಗಳು ಬರುತ್ತಲ್ಲ, ರಜೆ ದಿನಗಳು ಮತ್ತು ಲಾಂಗ್ ಲೀವ್ ಎಲ್ಲ ಬರುತ್ತೆ. ಅಂಥ ಸಂದರ್ಭದಲ್ಲಿ ಹೆಚ್ಚು ಜನ ಬರ್ತಾರೆ. ಆ ಸಂದರ್ಭದಲ್ಲಿ ಕನಿಷ್ಠ ಸಬ್ ಇನ್ಸ್ಪೆಕ್ಟ್ರ್ ರ್ಯಾಂಕ್ನ ಒಬ್ಬರು ಅಧಿಕಾರಿ ಇಲ್ಲಿ ಪೋಸ್ಟ್ ಮಾಡೋದಕ್ಕೆ ಹೇಳಿದ್ದೀನಿ. ಇದೆಲ್ಲ ಕೂಡ ಕೆಲವು ಶಾರ್ಟ್ ಟೈಮ್ ಇದೆ, ಕೆಲವು ಈಗ ನಾನು ಚಾನಲ್ ಮಾಡೋದು ಹೇಳಿದಲ್ಲ, ಅದು ಸ್ವಲ್ಪ ಟೈಮ್ ಬೇಕಾಗ್ಬೋದು. ಅದನ್ನು ನಮ್ಮ ಬೋರ್ಡ್ ಮೀಟಿಂಗ್ ತಂದು ಅದನ್ನು ಆದಷ್ಟು ಬೇಗ ಮಾಡ್ತೀವಿ. ಮತ್ತು ಇದು ಮುಂದಕ್ಕೆ ಯಾವುದು ಮೇಕೆದಾಟು ಅಣೆಕಟ್ಟು ಆದಂಥ ಸಂದರ್ಭದಲ್ಲಿ ಇದೆಲ್ಲ ಕೂಡ ಮುಳುಗೋಗುತ್ತೆ. ಆದರೆ ಇದೆಲ್ಲ ಅಣೆಕಟ್ಟಲ್ಲಿ ಆಗೋದಕ್ಕೆ ಸಾಕಷ್ಟು ಸಮಯ ಇದೆ. ಆ ಸಂದರ್ಭದಲ್ಲಿ ನೋಡೋಣ, ಮುಂದಕ್ಕೆ ನೋಡ್ಕೊಳ್ಳೋಣ. ಈಗ ತಕ್ಷಣಕ್ಕೆ ಒಂದು ಕೆಲವು ವರ್ಷಗಳಿಗೆ ಇದು ನಾವು ಏನು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ, ಇದು ಮಾಡಿದ್ರೆ ಈ ಸಾವಿನ ಸಂಖ್ಯೆನ ಕಡಿಮೆ ಮಾಡ್ಬೋದು. ಸರ್, ಈ ಡೆವಲಪ್ಮೆಂಟ್ ವಿಚಾರವಾಗಿ ಯಾವಾಗಲೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಬ್ಜೆಕ್ಷನ್ ಇಲ್ಲ, ಇಲ್ಲೇ ಇದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಇಲ್ಲೇ ಇದ್ದಾರೆ. ಅವ್ರ ಅನುಮತಿ ಎಲ್ಲಿ ತಗೊಳ್ತೀರಾ ನೀವು? ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡಲ್ಲಿ ಅನುಮತಿ ತಗೊಳ್ತಾರೆ. ನಾರ್ಮ್ಸ್ ಪ್ರಕಾರ ಏನಿದೆಯೋ. ಆಮೇಲೆ ಇದಕ್ಕೇನು ಅಲ್ಲೇನು ಅಬ್ಜೆಕ್ಷನ್ಸ್ ಏನು ಬರೋದಿಲ್ಲ.